ರೈತರು ಯಜಮಾನರು, ಈ ದೇಶ ಕಟ್ಟಿರೋರು ನಾವು, ಈ ದೇಶದ ಯಜಮಾನರು ನಾವು, ಈ ದೇಶದ ಮೂಲ ನಿವಾಸಿಗಳು ನಾವು. ಇವತ್ತೇನಾದ್ರು ಒಂದು ದೊಡ್ಡ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಿಮಗೆ ಇಲ್ಲಿ ಒಂದು ಅಧಿಕಾರಿ ಹುದ್ದೆ ಸಿಕ್ಕದೆ ಅಂದರೆ ಅದಕ್ಕೆ ಮೂಲ ಕಾರಣ ರೈತರು. ಅಂಥದ್ರಲ್ಲಿ ಈ ರೈತರನ್ನೇ ಈ ಪರ್ಮಿಷನ್ ತಗೊಂಡು ಈ ಬೀದಿಲಿ ಕುಂತ್ಕೊ ಅಂತ ಕೇಳ್ತಾನಲ್ಲ, ಎಂಥ ಅವಿವೇಕಿಗಳು ಮೈಸೂರಿನಲ್ಲಿ ಅವರೇ. ಅವ್ರು ಏನಾಗಿದ್ದಾರೋ ಅಧಿಕಾರಿಗಳ ಏನೋ ಅಥವಾ ಇವ್ರು ಇಟ್ಕೊಂಡಿರೋ ಗೂಂಡಗಳ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕು. ಹಾಗಾಗಿ PWD ಅಧಿಕಾರಿಗಳು ಬರಲಿ. ನಾವು ಕೂಡ ದೊಡ್ಡ ಇವತ್ತು ಎಲ್ಲರಿಗೂ ಕೂಡ ಫೋನ್ ಮಾಡ್ತಾ ಇದ್ದೀವಿ. ಒಂದಿನ ಆಗಲಿ 2 ದಿನ ಆಗಲಿ ನಾವು ಹೋರಾಟ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬರಬೇಕು, ಯಾರೋ ಆ ವ್ಯಕ್ತಿಗಳು ಬರಬೇಕು, ರೈತರಿಗೆ ಕ್ಷಮೆ ಕೊಡಬೇಕು. ಬೇರೆಯವ್ರಿಗೆಲ್ಲ ನನಗೆ ಕೂಡ ಬಂದು ಪ್ರಶ್ನೆ ಮಾಡಿದ್ದು, ಯಾರ್ರೀ ಇಲ್ಲಿ ಕುಂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡೋಕ್ಕೆ, ಬೀದಿಲಿ ಕುಂತ್ಕೊಂಡು ಸರ್ಕಾರಿ ಒಂದು ಜಾಗದ ಮುಂದೆ ಕುಂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯಾರು ಪರ್ಮಿಷನ್ ಬೇಕು? ಈ ರೈತರಿಗೆ ಪರ್ಮಿಷನ್ ಬೇಕು. ನೀವು ಪುಡಾರಿಗಳಿಗೆ ಮೋಜು ಮಸ್ತಿ ಮಾಡೋಕ್ಕೆ ಇಲ್ಲಿ ಸುತ್ತ ಈ ರೂಮ್ ಸುತ್ತ ನೋಡ್ತಾವೆ ನೂರಾರು ಎಣ್ಣೆ ಬಾಟ್ಲುಗಳು, ಸಿಗರೇಟ್ ಒಂದು ಕಿಟ್ಟೆಗಳು, ತುಂಡುಗಳು ಬಿದ್ದವಲ್ಲಪ್ಪ. ಇದೇನು ಮೋಜು ಮಸ್ತಿ ಕೇಂದ್ರ ಇದು? ಈ ನಾಡಿನ ರೈತರು ಬಂದರೆ ಒಂದಿನ ಒಂದು ಅರ್ಧ ಗಂಟೆ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಇವ್ರು ಪರ್ಮಿಷನ್ ಬೇಕು. ಸರ್, ಇವತ್ತೇನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಬೀಳ್ಕೊಡೆ ಸಮಾರಂಭ, ಯಾವ ಅಧಿಕಾರಿ ಏನು ಈಗ ಅಲ್ಲಿ ಊಟ ಮಾಡ್ತಾವ್ರೆ, ಆ ಕಡೆ ಅಡುಗೆ ಮಾಡ್ತಾವ್ರೆ, ಅಲ್ಲಿ ಒಳಗಡೆ ಊಟ ಮಾಡಿ ಗಲೀಜು ಮಾಡ್ತಾವ್ರೆ. ಇದಕ್ಕೆಲ್ಲ ಅವಕಾಶ ಐತೆ. ಈ ನಾಡಿನ ರೈತ ಬಂದರೆ ಒಂದು 10 ನಿಮಿಷ ಕುಂತ್ಕೊಂಡು ಚೇರ್ ಮೇಲೆ ಕುಂತ್ಕೊಂಡು ನಮ್ಮ ಯೋಗ್ಯತೆ ಅಷ್ಟೇ ಹಂಗಾರೆ ಈ ದೇಶಕ್ಕೆ? ನಮ್ಮ ಯೋಗ್ಯತೆ ಇಷ್ಟೇನ ಹಂಗಾರೆ? ಈ ರೈತರ ಕೊಡುಗೆ ಏನೂ ಇಲ್ವ ಹಂಗಾರೆ ಈ ದೇಶಕ್ಕೆ? ಯಾವನೋ ಪುಡಾರಿಗಳದೇ ಆಗೋಯ್ತಾ ಸರ್ಕಾರಿ ಕಚೇರಿಗಳು, ಕಟ್ಟಡಗಳು? ಏನು ರಾಜ ಮಹಾರಾಜರು ನೂರಾರು ಕಟ್ಟಡಗಳು ಕಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ಯಾರಪ್ಪ. ಇವತ್ತು ರಾಜ ಕುಟುಂಬದವ್ರು ಒಬ್ಬರು ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಮ ಹಳೆ DC ಆಫೀಸು, ನಮ್ಮ ಕಾಡಾ ಕಚೇರಿ ಪೂರ್ತಿ ರಾಜರು ಕಟ್ಟದ್ದು. ರಾಜಮಂತಂದವರು ಯಾಕಪ್ಪ ನೀವು ರೈತರು ಒಳಗೆ ಹೋಗ್ತಾ ಇದ್ರಿ? ಅದು ಸಾರ್ವಜನಿಕ ಕಚೇರಿಗಳಂತ ಅವತ್ತೇ ಬರೆದ್ರೆ ಅದ. ಇವತ್ತು ಇಲ್ಲಿ ಸಾರ್ವಜನಿಕ ಅಧಿಕಾರಿಗಳು ಅನ್ಸ್ಕೊಂಡವರು ಏನು ಕೆಲವೊಬ್ಬರನ್ನ ಇಲ್ಲಿ ಏನು ಗೂಂಡಾಗಳ ಥರ ಬಿಟ್ಕೊಂಡು ಏನು ಮೀಡಿಯೇಟರ್ಗಳು ಅವರೆಲ್ಲ. ಅಲ್ಲ, ಇವತ್ತು ಎಲ್ಲರಿಗೂ ಕೂಡ ಇದು ಸರ್ಕಾರಿ ಅವಧಿ ಇದೆ. ಹೆಂಗ್ ಬರ್ತಾವ್ರೆ ಸರ್ ಇವರೆಲ್ಲ? ಸರ್ಕಾರಿ ಅವಧಿ ಇದೆಯಲ್ಲ, ಇವರೆಲ್ಲ ಲೀವ್ ಹಾಕಿದಾರ, ಲೆಟರ್ ಪರ್ಮಿಷನ್ ಕೊಟ್ಟಿದಾರ ಅಧಿಕಾರಿಗಳಿಗೆ? ಈಗ ಸ್ಟ್ಯಾಂಡ್ ಅಪ್ ಮಾಡ್ತಾವ್ರಲ್ಲ ಸರ್ಕಾರಿ ಅಧಿಕಾರಿಗಳು ತಂದು ಕೊಡ್ಬೇಕು. ಈಗ ಯಾವುದೋ ಸರ್ಕಾರಿ ಅಧಿಕಾರಿ ಏನು ರಿಟೈರ್ಡ್ ಆಗಿದ್ದಾನೆ ಅಂದ್ಬಿಟ್ಟು ಸ್ಟ್ಯಾಂಡ್ ಅಪ್ ಪಾರ್ಟಿ ಮಾಡ್ತಾವ್ರೆ. ಇವರೆಲ್ಲ ಏನು ರಜಾ ಕೊಟ್ಬೋತಾ ಇದ್ರೆ ಇಲ್ಲಿ? ಸರ್ಕಾರಿ ಅಧಿಕಾರಿಗಳಿಗೆ ಬೇರೆ ಕಾನೂನು ಸಂಬಳ ಕೊಡ್ತಾ ಇಲ್ವ ಇಲ್ಲಿ? ಈಗಾಗಲೇ 11 ಗಂಟೆಯಿಂದ ನೂರಾರು ಅಧಿಕಾರಿಗಳು ಬಂದು ಕುಂದ್ರೆ ಇಲ್ಲಿ ಮೈಸೂರು PWD ಕಟ್ಟಡದಲ್ಲಿ. ಅಲ್ಲಿ ಹೋದ ಹೆಬ್ಬೆಟ್ಟು ಹಾಕ್ತಾ ಗಂಟೆ ಹೊಡಿ ಸಂಬಳ ತಕ್ಕೋ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮೈಸೂರಲ್ಲಿ. ಇವ್ರು ಇಷ್ಟ ಬಂದಂಗೆ ಮಾಡೋಕ್ಕೆ ಮೊನ್ನೆ DC ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನು PWD ಕಟ್ಟಡದಲ್ಲಿ ಏನೋ ಸರ್ಕಾರಿ ಅಧಿಕಾರಿಗಳು ಮೋಜು ಮಸ್ತಿ ಮಾಡ್ತವ್ರೆ, ಪುಡಾರಿಗಳು ಮೋಜು ಮಸ್ತಿ ಮಾಡ್ತವ್ರೆ. ಇದು ಕಡಿವಾಣ ಹಾಕ್ಬೇಕು. ರೈತರುಗಳು ಬಂದಾಗ ಗೌರವಯುತವಾಗಿ ನಡ್ಕೊಳ್ಳೋಂಥ ಪಾಠನ ಈ PWD ಅಧಿಕಾರಿಗಳು ನಾವು ಮಾಡಬೇಕು. ಯಾರು ಮಾಡ್ತಾರೋ ಬಿಡ್ತಾರೋ ನಾವಂತೂ ಪಾಠ ಕೆಲಸ ಇವತ್ತು ಐತಿ. ಥ್ಯಾಂಕ್ ಯು. ಮಾತಾಡೋಣ ಹೇಳಿ ಮಾತಾಡೋಣ. ನೋಡಿ, ನೀವು ಕಂಡಂಗೆ ಅಲ್ಲಿ ಒಂದು ಕಡೆ ಅಡುಗೆ ಮಾಡ್ತಾ ಇದ್ದಾರೆ, ಮಾಡಲಿ ಸಂತೋಷ. ಬಟ್ ಯಾರು ಪರ್ಮಿಷನ್ ತೊಗೊಂಡವ್ರೆ? ಯಾವ ಅಧಿಕಾರಿಗಳು, ಯಾವ ಇಲಾಖೆಗಳಲ್ಲಿ ತಂಸ್ಕೊಟ್ಟು ಬಂದವ್ರೆ? ಏನು ಇವ್ರ ಕಥೆಗಳು? ಮೈಸೂರು ಅಂತಂದರೆ ವಿಶ್ವದೊಳಗಡೆ ಒಂದು ಮೈಸೂರು ದಾನ ಒಂದು ಒಳ್ಳೆಯ ಹೆಸರಿದೆ. ಅಂಥ ಒಂದು ಊರಲ್ಲಿ ಈ ಮೋಜಿ ಮಸ್ತಿಗೋಸ್ಕರ ಪ್ರವಾಸಿ ಮಂದಿರ ಬಳಸ್ಕೊತಾ ಇದ್ದಾರೆ. ಇದರ ಯಾರ ಒಂದು ಅಧಿಕಾರ ವ್ಯಾಪ್ತಿ ಒಳಗಡೆ ಈ ಥರ ನಡೀತಾ ಇದೆ. ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಸಂಬಂಧಪಟ್ಟ ಆಯುಕ್ತರಿದ್ದಾರೆ. ಇವ್ರಿಗೆಲ್ಲ ಇದು ಗೊತ್ತಾಗ್ತಾ ಇಲ್ಲ. ಇಂಥದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ತಾ ಇದ್ದಾರೆ? ಅವ್ರಿಗೆ ಸ್ಟ್ಯಾಂಡ್ ಅಪ್ ಮಾಡೋದು, ಬೀಳ್ಕೊಡುಗೆ ಕೊಡೋಂಥ ಕಾರ್ಯಕ್ರಮಗಳನ್ನ ಇವರು ಸ್ವಂತ ಸ್ಥಳದಲ್ಲಿ ಯಾವ್ದಾದ್ರು ಚೌಲ್ಟ್ರಿನೋ ಏನೋ ಇಟ್ಕೊಂಡು ಮಾಡಲಿ. ಪ್ರವಾಸಿ ಮಂದಿರ ನೋಡಿ, ಇಲ್ಲಿ ಆಲ್ರೆಡಿ ಈಗ ಸರ್ಕಾರಿ ಕಾರ್ ನಿಂತಿದೆ. ಯಾರ್ದು? ಯಾವ ಇಲಾಖೆದು? ನೋಡಿ, ಇಲ್ಲಿ ಸರ್ಕಾರಿ ಕಾರ್ ನಿಂತಿದೆ, ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಯಾವ ಪರ್ಮಿಷನ್ ತೊಗೊಂಡವ್ರೆ? ಎಷ್ಟು ಜನ ಪರ್ಮಿಷನ್ ತೊಗೊಂಡವ್ರೆ? ಪ್ರವಾಸಿ ಮಂದಿರ ಅನ್ನೋದಕ್ಕೆ, ಪ್ರವಾಸಿ ಮಂದಿರ ಅನ್ನೋ ಒಂದು ಏನು ಅತಿಥಿಗಳ ಗೃಹ ಅನ್ನೋ ಒಂದು ಇದಕ್ಕೆ ವಿರುದ್ಧವಾಗಿ ಕಾರ್ಯಕ್ರಮಗಳು ನಡೀತಾರೆ. ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಈಗ ನಮ್ಮ ರಾಜ್ಯದ ರೈತ ಮುಖಂಡರುಗಳು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವು ಒಳಗಡೆ ನಾವೇನು ಕೇಳಲಿಲ್ಲ, ಹೊರಗಡೆ ನಾವು ಒಂದು ಪೆಂಡಲ್ ಹಾಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀವಿ. ಅಂದರೆ ರಾಜ್ಯದ ರೈತರ ಈ ಪರವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ನಾವು ಹೊರಗಡೆ ಇಲಾಖೆಯವರ ಯಾವ ಇಲಾಖೆ? PWDನ ಏನು ಕಾರ್ಯಕ್ರಮ?
ಹಾಂ ಹೌದಾ ಏನು ಸೆಂಡ್ ಆಫಾ? ಹಾಂ 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 ಓಕೆ. ಯಾವ ಇಲಾಖೆ ಮೇಡಮ್? PWD. ಹಾಂ ಹಾಂ. ಏನು ಸೆಂಡ್ ಆಫ್ ಯಾರ್ದು? ಸಂಡಪ್ ಅಂದ್ರೆ ಈ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಹಾಂ ಹಾಂ ಹಾಂ. ದರ್ಶನ್ ಸರ್ ಅಂತ. ಓಕೆ ಓಕೆ. ಏನು ಹುದ್ದೆ ಅವ್ರದ್ದು? ಅವ್ರದ್ದು ಫಸ್ಟ್ ಡಿವಿಷನ್ ಕ್ಲರ್ಕ್. ಓಕೆ ಓಕೆ ಹಾಂ ಓಕೆ. ಯಾವ ಇಲಾಖೆಯಲ್ಲಿ ಇರ್ತಾರೆ ಅವರು? PWD ಸರ್. PWDಲಿ. ಸಬ್ ಹಾಂ ಡಿವಿಷನ್ ಹಾಂ. ಹ್ಞೂ ಎಸ್ ತಾವು ಏನು ನೋಡ್ತಾ ಇದ್ದೀರಾ? ನೈಜವಾದಂಥ ವಿಚಾರ ಕೂಡ ತಾವು ಹೇಳಿದ್ರು. ಅಧಿಕಾರಿಗಳು ಅವರ ಒಂದು ಅವರು ಕರ್ತವ್ಯ ನಿರ್ವಹಿಸೋಂಥ ಸಂದರ್ಭದಲ್ಲಿ ಟೈಮಲ್ಲಿ ಬಂದು ಇಲ್ಲಿ ಒಂದು ಅವರ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇವ್ರಿಗೆಲ್ಲ ಅದು ಇನ್ನೂ 1 ತಿಂಗಳಿದೆ ಅಂತೆ. ಬೀಡ್ಗಳ ಕಾರ್ಯಕ್ರಮ 1 ತಿಂಗಳಿದೆ ಅಂತೆ. ಒಂದು ಫ್ಯೂಚರ್ ಮಾಡ್ತಾ ಇರೋದು ಇವರು. ಒಂದು ಮುಂದೆ ಆಗ್ತಕ್ಕಂಥ ಒಂದು ಬೀಳ್ಕೊಡುಗೆ ಏನು ರಿಟೈರ್ಡ್ ಆಗೋಂಥ ಒಂದು ಸಂದರ್ಭ ಇನ್ನೂ 1 ತಿಂಗಳಿದ್ರೇ 1 ತಿಂಗಳು ಮುಂಚೆನೇ ಈ ಥರ ಕಾರ್ಯಕ್ರಮ ರೂಪಿಸ್ತಾರೆ ಅಂತಂದರೆ ಇವ್ರು ಯಾವ ಥರ ಅದ್ದೂರಿ ಜೀವನವನ್ನು ಮಾಡ್ತಾರೆ. ರೈತರು ಕೊಟ್ಟಂಥ ತೆರಿಗೆ ಹಣನ ಯಾವ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ಒಂದು ಇದೆಲ್ಲ ಒಂದು ಪ್ರವಾಸಿ ಮಂದಿರದಲ್ಲಿ ಇವ್ರಿಗೆ ಅಧಿಕಾರ ಇಲ್ಲದೆ ಈ ಥರ ದುರುಪಯೋಗ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ನೋಡಿದ್ರೆ ಇದೊಂದು ಸರ್ವಾಧಿಕಾರದ ವ್ಯಾಪ್ತಿ ಅನ್ನೋದನ್ನು ಒಂದು ಕರೆಕ್ಟಾಗಿ ಗೊತ್ತಾಗುತ್ತೆ. ಆಯಿತು, ಮಾತಾಡ್ಸೋಣ ಒಂದು ನಿಮಿಷ. ಸರ್ ನಮಸ್ಕಾರ ಸರ್. ಸರ್ ಏನು ಸರ್ ಇವತ್ತು ಕಾರ್ಯಕ್ರಮ? ಹೌದಾ, ತಾವು ಅಧಿಕಾರಿಗಳಾ? ನೋಡಿ ಇದ್ರೂ ಇರ್ಬೋದೇನೋ ಹೇಳೋಕ್ಕಾಗಲ್ಲ. ಏನು ಯಜಮಾನ್ರಿ ಇವತ್ತು? ಯಾರ್ದು? ಯಾರು? ದರ್ಶನ್ ಸರ್. ಯಾವ ಇಲಾಖೆ? PWD. ಯಾವಾಗ ರಿಟೈರ್ಡು? ಈ ತಿಂಗಳು ಎಂಡಿಗೆ, ಹಾಗಾಗಿ ಪಾರ್ಟಿ ಕೊಡ್ತಾವ್ರೆ. ಓಕೆ ಓಕೆ. ನೋಡಿ ಇದು ಹಣೆ ಬರ. ಅಧಿಕಾರಿ ಹೇಳ್ತವ್ರೆ ಯಾರು ಸರ್ ಏನ್ ಕಾರ್ಯಕ್ರಮ ಅಂತಂದ್ರೆ ಯಾವನೊಬ್ಬ ಕ್ಲರ್ಕ್ ರಿಟೈರ್ಡ್ ಅಂತ, ಅದಕ್ಕೆ ಯಾವ ಗ್ರೇಡ್ ಅವರು ಅಂತಂದ್ರೆ ಅದು ಗೊತ್ತಿಲ್ಲ ಅಂತವ್ರೆ. ಮತ್ತೆ ಹೆಂಗ್ ಬರ್ತಾ ಇದೀನಿ ಅಂತಂದ್ರೆ ಊಟಕ್ಕೆ ಕರೆದ್ರು ಬರ್ತಾ ಇದೀವಿ ಅಂತಂದ್ರೆ ನಾಚಿಕೆ ಆಗಬಾರ್ದು ಅವ್ರಿಗೆ. ಊಟ ಕರೆದು ಯಾರು ಹೊರಟೋದಾಗ್ರೆ ಊಟಕ್ಕೆ ಈ ತರ ಸರ್ಕಾರಿ ನೌಕರಿ ಲಕ್ಷಾಂತರ ರೂಪಾಯಿ ಸಂಬಳ ತಕ್ಕತಾರೆ, ಹಲವಾರು ಸರ್ಕಾರಿ ಸವಲತ್ತು ಇರ್ತದೆ. ಅಂಥದ್ರಲ್ಲಿ ಊಟಕ್ಕೆ ತಮ್ಮ ಕರ್ತವ್ಯ ಬಿಟ್ಟು ಈ ಥರ ಒಂದು ಊಟ ಇಲ್ಲದೇ ಇರೋರು ಬರ್ತಾರಲ್ಲ ಆ ಥರ ಬರ್ತಾ ಇದ್ದಾರೆ. ಇದು ಯಾವ ಥರ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇವರು. ಮತ್ತೆ ಈ ಪ್ರವಾಸಿ ಮಂದಿರಕ್ಕೆ ಯಾವುದೇ ಆದ ಮುಂದ್ಗಡೆ ಬೋರ್ಡು ಇಲ್ಲ, ಒಂದು ನಾಮಫಲಕ ಇಲ್ಲ, ಹೆಸರಿಲ್ಲ. ಏನು ಮೋಜಿ ಮುಸ್ತಿಗೋಸ್ಕರ ಇದೆಯೋ ಇಲ್ಲ? ಸರ್ ನಮಸ್ಕಾರ ಸರ್, ಅಧಿಕಾರಿಗಳ? ಓಕೆ. ಸರ್ಕಾರಿ ನೌಕರರಿಗೆ ಏನಾರು ಇವರು ಈ ಥರ ಮಾಡಲಿಕ್ಕೆ ಏನಾರು ಒಂದು ಆದೇಶಗಳು ಸರ್ಕಾರ ಕೊಟ್ಟಿದ್ದೋ ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದಾರೋ ಇಲ್ಲ ಈ ರಾಜ್ಯದ ಕೆಲವರು ಸಚಿವರು PWD ಸಚಿವರು ಅವಕಾಶ ಕೊಟ್ಟಿದ್ದಾರೋ ಇದನ್ನ ನೋಡಿ. ಸರ್ಕಾರಿ ಕಾರ್ ತಗೊಂಡ್ಬಂದವ್ರೆ. ಯಾರ್ದು ಕಾರ್ ಅದು ಸರ್? ಇಲಾಖೆನಾ ಸರ್? ಯಾವುದು ಸರ್? ಯಾವ ಡಿಪಾರ್ಟ್ಮೆಂಟು? ನೋಡಿ ಇಲ್ಲಿ ಕೇಳ್ತಾ ಇರೋದು ಏನು ಅಂತಂದರೆ, ಯಾರೋ ಒಬ್ಬರು ಕ್ಲರ್ಕ್ ಸೆಂಡ್ ಆಫ್ಗೆ ಇಷ್ಟು ಮೋಜು ಮಸ್ತಿ ಮಾಡ್ತಾವ್ರೆ. ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡದಿರೋ ಅಂತ D ಗ್ರೂಪ್ ಬಂದು ಪರ್ಮಿಷನ್ ಲೆಟ್ರ್ ಕೇಳ್ತಾರೆ ಅನ್ನೋ ಒಂದು ಹೋರಾಟನ ಮಾಡ್ತಾರಂತ ರೈತ ಸಂಘಟನೆಯವರು. ನಾವು ನೋಡ್ತಾ ಇದ್ದೀರಾ ಇಲ್ಲಿ. ಪಾಪ ಅವ್ರು ಯಾರೋ ಮಾಡ್ಕೊಳ್ಳಿ, ಬಟ್ ಕೆಲವೊಂದು ಇಲ್ದಿರೋಂಥ ರಿಸ್ಟ್ರಿಕ್ಷನ್ಸು ಯಾಕೆ ರೈತ ಸಂಘಟನೆಗೆ ಯಾಕೆ ಬೇಕು ಅನ್ನೋದು ಕೂಡ ಕೇಳೋದು. ನೋಡಿ ಇಲ್ಲಿ ಬಾಟ್ಲುಗಳು ತೋರಿಸ್ತೀನಿ ನಿಮಗೆ. ನೋಡಿ ಬಾಟ್ಲುಗಳು ಬಿದ್ದಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಹಾಗಾದ್ರೆ ಇವ್ರು ಕುಡಿದ್ರಾ ಅಥವಾ ಕುಡಿಯೋನ್ನ ಕರ್ಕೊಂಬಂದು ಏನಾರ ಕುಡಿಸಿ ಬಿಸಾಕ್ತಿರಾ ಗೊತ್ತಿಲ್ಲ. ನೋಡಿ ನಿಮಗೆ ಇಲ್ಲಿ ಬಾಟ್ಲುಗಳು ತೋರಿಸ್ತೀನಿ. ನೋಡಿ ಇಲ್ಲಿ ಬಾಟ್ಲು ಬಿದ್ದಿದೆ ಇಲ್ಲಿ. ನೋಡಿ ಇಲ್ಲಿ ಬಾಟ್ಲು ಬಿದ್ದಿದೆ ಇಲ್ಲಿ. ನೋಡಿ ಎಂಡದ ಬಾಟ್ಲುಗಳು ಬಿದ್ದಿರೋಂಥದ್ದು ಆಯಿತಾ. ಇನ್ನೂ ಸುಮಾರಿದೆ, ಹಿಂದ್ಗಡೆ ಎಲ್ಲ ಹುಡುಕಿದ್ರೆ ಸುಮಾರು ಸಿಗುತ್ತೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ಹೇಳಿ? ಇವತ್ತು ಸರ್ಕಾರಿ PW ಅಧಿಕಾರಿಗಳು ಆಫೀಸ್ನಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಆಫ್ಗೆ ಬಂದಿರತಕ್ಕಂಥದ್ದು. ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇವ್ರು ಏನು ಮಾಡ್ತಾವ್ರೆ? ಹಾಗಾದರೆ ನಮ್ಮ ತೆರಿಗೆನಲ್ಲಿ ಇವರು ಸಂಬಳ ತಗೊಳ್ಳೋದು, ಅಲ್ಲಿ ಆಫೀಸಲ್ಲಿ ಲೆಡ್ಜರ್ಗೆ ಸೈನ್ ಮಾಡಿಬಿಟ್ಟು ಇಲ್ಲಿ ಮೋಜಿ ಮಸ್ತಿ ಮಾಡೋಕ್ಕೆ ಬರೋದಾ? ಇದಕ್ಕೆ ಉತ್ತರವನ್ನು ನೀಡಲೇಬೇಕು. SC ಅವರೇ, CO ಅವರೇ, ಯಾರೋ ಚೀಫ್ ಇಂಜಿನಿಯರ್ ಅವರು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು ಇದಕ್ಕೆ ಉತ್ತರ ಹೇಳಬೇಕು. ಇದು ನಮ್ಮ ಕೆಲಸ ಮಾಡಲಿ ಅಂದ್ಬಿಟ್ಟು ನಾವು ತೆರಿಗೆ ಕಟ್ತೀವಿ. ಆ ತೆರಿಗೆ ಹಣದಿಂದ ಇವ್ರನ್ನೇ ಕೆಲಸ ಮಾಡಿಕೊಂಡಿರೋದು. ಆಯಿತು, ನಾವು ಹೊಲದಲ್ಲಿ ಕೆಲಸ ಕರ್ಕೊಂಡು ಹೋಗ್ತೀವಿ,
ಬನ್ನಿ ಒಂದು ಅರ್ಧ ಗಂಟೆ. ಒಂದು ಅರ್ಧ ಗಂಟೆ ಬಂದರೆ ಇವರು ಹಾ. ಬರೋದೇ ಇಲ್ಲ. ಇವ್ರು ನಮ್ಮ ಕೆಲಸಕ್ಕೆ ಏನಾದ್ರು ಬರಬೇಕು ಅಂದ್ರೆ ಇವ್ರಿಗೆ ಲಂಚ ಕೊಡಬೇಕು. ಕಾರಕ್ಕೆ ಡೀಸೆಲ್ ಹಾಕ್ಸ್ಬೇಕಣ್ರಿ. ನೋಡಿ ನಮ್ಮ ಭಾಗದಲ್ಲಿ ರಸ್ತೆ ಹಾಳಾಗದೆ. ಆ ರಸ್ತೆ ನೋಡೋಕೆ ಇವತ್ತವರೆಗೂ ಯಾವೊಬ್ಬ ಅಯೋಗ್ಯ ಇಂಜಿನಿಯರು ಬಂದಿಲ್ಲ, ಯಾವ ದಂಡಪಿಂಡ ಇಂಜಿನಿಯರು ಬಂದಿಲ್ಲ, ಯಾವ ಬಂಡ ಅಧಿಕಾರಿಯೂ ಬಂದಿಲ್ಲ. ಇವತ್ತು ಧೂಳು ಕುಳಿತಾವೆ, ಮಳೆ ಇಲ್ಲ. ಮಳೆ ಬಿದ್ದಿದ್ರೆ ಆ ಧೂಳು ಅಲ್ಲ, ಒಬ್ಬ ಕ್ಲರ್ಕ್ಗೆ ಸೆಂಡ್ ಆಫ್ ಮಾಡ್ಕೊಳ್ಳಿ ಅವರು, ಇಲ್ಲಿ ಬೇಡ ಅಂತ ಹೇಳಲ್ಲ ಸರ್. ಕ್ಲರ್ಕ್ಗೆ ಸೆಂಡ್ ಆಫ್ ಮಾಡೋ ಜಾಗ ಯಾವುದು? ಹಾ. ಯಾರ್ದು ಇದು ಬಿಲ್ಡಿಂಗ್ ಸೆಂಡ್ ಆಫ್ ಮಾಡಕ್ ಮಾಡಿದ್ದಾರೆ? ಇದೇನು ಚೌಲ್ಟ್ರಿನಲ್ಲಿ ಮಾಡ್ಕೊಳ್ಳಿ. ನಾವು ಅವ್ರ ಸ್ವತಂತ್ರ, ಅದು ಅವ್ರ ಹಕ್ಕು, ಅದ್ರ ಬೇಡ ಅಂತ ಹೇಳ್ತಾ ಇಲ್ಲ. ಸಾರ್ವಜನಿಕ ಆಫೀಸು ಯಾತಕ್ಕೆ ಕೊಡಬೇಕು? ಸೆಂಡ್ ಆಫ್ ಮಾಡಕ್ ಕೊಡಬೇಕಾ? ಅದಕ್ಕೆ ಪ್ರಾವಿಷನ್ ಅದು ಇನ್ನು ಮುಂದಿನ ತಿಂಗಳು ಅವರು ರಿಟೈರ್ಡ್ ಆಗುವಂಥದ್ದು, ಆಗಂತ ಪೂರ್ವಭಾವಿಯಾಗಿ ಮಾಡ್ತಾರಂಥದ್ದು. ಸರ್ ಅವರು ರಿಟೈರ್ಡ್ ಆಗ್ಲಿ, ಅವ್ರಿಗೆ ಮಾಡ್ಲಿ. ಅಲ್ಲ, ಎಷ್ಟು ಜನಕ್ಕೆ ಯಾರು ರಿಟೈರ್ಡ್ ಆಗ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾರು ರಿಟೈರ್ಡ್ ಆಗ್ತಾರೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು? ಖಾಸಗಿ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ಬೋದಾ? ಈ ಕೂಡಲೇ ಈಗ ನಾವು ಎಲ್ಲ ವಿಡಿಯೋ ಮಾಡ್ಕೊಂಡಿದೀವಿ. ಯಾವ್ಯಾವ ಅಧಿಕಾರಿಗಳು ಬಂದವ್ರೆ, ಯಾವ್ಯಾವ ಅಧಿಕಾರಿಗಳು ಹೋಯ್ತವ್ರೆ ಎಲ್ಲಾನು. ಯಾಕಂದ್ರೆ ಅಲ್ಲಿ ಆಫೀಸಲ್ಲಿ ಸೈನ್ ಹಾಕ್ಬಿಟ್ಟು ಇಲ್ಲಿ ಸೆಂಡ್ ಆಫ್ ಬರ್ತಾ ಇರೋಂಥದ್ದು. ಆದ್ರಿಂದ ಎಲ್ಲ ಅಧಿಕಾರಿಗಳು ಅವರ ವಿಡಿಯೋನ ನಾವು ಮಾತಾಡ್ಸೋಣ. ಈ ಕೂಡಲೇ ಅಂತವ್ರು ಅಮಾನತಾಗಬೇಕು. ಎಸ್ ವೀಕ್ಷಕರ, ತಾವು ನೋಡ್ದಂಗೆನೆ ಯಾವ ಅಧಿಕಾರಿಗಳು ಬಂದಿದ್ದಾರೆ ಅಂತ ಕೂಡ ಒಂದಷ್ಟು ಮಾತಾಡ್ಸೋಣ. ಯಾಕೆ ಬಂದರು ಮೇಡಮ್? ಅಧಿಕಾರಿನಾ? ಓಕೆ ಇರ್ಲಿ, ಅವ್ರು ಏನು ಹೇಳಿದ್ರು ಇಲ್ಲಿ ವಿಡಿಯೋ ಅಂತೂ ಇದೆ. ಇಲ್ಲಿ ಬಂದಿರತಕ್ಕಂಥದ್ದು ಅಧಿಕಾರಿಗಳ ಸಂಬಂಧಿಕರಲ್ಲಿ ಬಂದಿರೋದು. ಆದರೆ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಇಲ್ಲಿ ಏನು ಅಧಿಕಾರಿ? ಚೀಫ್ ಇಂಜಿನಿಯರ್ ಅಪ್ಪನ ಮನೆ ಆಸ್ತಿನಾ? ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಪ್ಪನ ಮನೆ ಆಸ್ತಿ? ಅಲ್ಲ, ಇವರು ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಮನವಿ ಪತ್ರ ಕೇಳ್ತಾರೆ ಡಿ ಗ್ರೂಪ್ ಅವರು ಅಂತಂದ್ರೆ. ನಾವು ಪ್ರೆಸ್ ಮೀಟ್ ಯಾತಕ್ಕೆ ಮಾಡ್ತಾ ಇದೀವಿ? ನಾವು ಖಾಸಗಿ ಪ್ರೆಸ್ ಮೀಟ್ ಮಾಡ್ತಾ ಇದೀವ? ನೋಡಿ, ಸಾರ್ವಜನಿಕ ಇವರೆಲ್ಲ ಯೋಗ್ಯರು ಸಂಬಳ ತಗೊಂಡು ಸಾರ್ವಜನಿಕರು ಕೆಲಸ ಮಾಡ್ತಾರೆ. ನಾವು ಸಂಬಳ ಇಲ್ಲ, ನಮಗೆ DA ಇಲ್ಲ, TA ಇಲ್ಲ. ನಾವು ಸಮಾಜದ ಸುಧಾರಣೆಗೋಸ್ಕರ ಹಿಂದೆ ಏನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಯಾತಕ್ಕೆ ಮಾಡಿದ್ರು ಸಹ? ಎಷ್ಟೋ ಜನ ಅವರು ಹುತಾತ್ಮರಾದರು. ನಮ್ಮಲ್ಲೂ ಕೂಡ ಹುತಾತ್ಮರಾಗವ್ರೆ. ಏನೋ ನವಲಗುಂದದಲ್ಲಿ 100 ಜನ ಹುತಾತ್ಮರಾಗವ್ರೆ. ಅದೇ ರೀತಿ ಇವತ್ತುವೆ ನಾವು ರೈತ ಸಾಲ ಮಾಡಿ ಸೋಲ ಮಾಡಿ ಕೈಗೆ ಬೆಳೆ ಸಿಕ್ಕದೇನೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀವಿ. ಅದು ಹುತಾತ್ಮರೇ. ಯಾಕೆಂದರೆ ಇವ್ರಿಗೆ ಅನ್ನ ಹಾಕಕ್ಕೆ ಮಾಡ್ತಾ ಇರೋದು. ಇಂಥವ್ರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ. ನಮ್ಮ ಮೈಸೂರು ಭಾಗದಲ್ಲಿ ರೈತ ಸಂಘ ಯಾವ ರೀತಿ ಮುಂದಿನ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಕೇಳಿ ಸರ್. ಅವ್ರು ಯಾರ್ದು ಏನು ಅಂತ ಕೇಳಿ ಸರ್, ಅವ್ರನ್ನೇ ಕೇಳಿ. ಇಲ್ಲಿ ದೋಸೆ ಆಗ್ತಾ ಇದ್ದೀರಲ್ಲ, ಯಾರ್ದಪ್ಪ ಇದು? ಅಲ್ಲ, ಯಾರ್ದು? ಯಾರು ಕೆಲಸ ಕರ್ಕೊಂಡ್ ಬಂದಿರೋರು? ಅಡಿಗೆ ಕಾಂಟ್ರಾಕ್ಟ್ ಹೆಸರೇನು? ಏನ್ ಕಾರ್ಯಕ್ರಮಕ್ಕೆ ಬಂದಿದೆ ಸರ್? ಏನ್ ಕಾರ್ಯಕ್ರಮ? ಅಣ್ಣ ಜೋರಾಗಿ ಹೇಳೋಣ. ಅಡಿಗೆ ಕಾಂಟ್ರಾಕ್ಟ್ ಹೆಸರೇನು? ಅಣ್ಣ ಫೋನ್ ನಂಬರ್ ಕೊಡು. ಅವ್ರ ಫೋನ್ ನಂಬರ್ ತಗೋ. ಆ ಫೋನ್ ನಂಬರ್ ಹೇಳಿ ಸರ್. ಇಲ್ಲಿ ಐಬಿಲಿ ನೀವು ಇದು ಮಾಡ್ತಾ ಇದ್ರಲ್ಲ? ಆಯ್ತು, ನಿನ್ ಕೆಲಸ ಬಂದಿದ್ಯಪ್ಪ. ನಿನ್ ಕೆಲಸನ ನನಗೆ ಸ್ಟ್ಯಾಕ್ ಹಾಕ್ಬಿಡು ಅಂತೀನ ಮಾಡ್ತೀಯಾ? ಸ್ಟ್ಯಾಕ್ ಹಾಕ್ಬಿಡ್ತೇನೆ ಅಂತೀಯ? ಆಯ್ತು, ನೀನು ಅಲ್ಲೋಪ್ಪ, ನೀನು ಹಳ್ಳಿಯವನಲ್ಲಪ್ಪ. ನಿನ್ನ ಹೆಸರೇನಪ್ಪ? ಅಮ್ಮ, ನೀವೇನು ಕೆಲಸ ಮಾಡ್ತೀರಾ? ನೀವೇನು ಕೆಲಸ ಮಾಡ್ತೀರಾ? ಏನು ಆಫೀಸು? BO ಆಫೀಸಾ? ತಾಲೂಕು ಆಫೀಸು. ತಾಲೂಕು ಆಫೀಸು. ಚಂದ್ರಮ್ಮ. ಏನಕ್ಕೆ ಬಂದ್ರಿ ಇಲ್ಲಿ? ಏನಕ್ಕೆ ಬಂದ್ರಿ? ಏನು? ಯಾರು? ಏನಕ್ಕೆ ಊಟ? ಯಾರ್ದು? ಯಾರ ಅವ್ರ ಹೆಸರು? ಭಾಳ ಖುಷಿ ಆಗ್ಬಿಟ್ಟಿದ್ದೀರಾ? ಹಂಗಾಗಿ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತೀರಾ? ಸಂಬಳ ಬರ್ತಾ ಇದೆಯಾ ಹೋಗ್ಲಿ ನಿಮಗೆ? 3,000 ತಿಂಗಳಿಗೆ? ಏನು ಕೆಲಸ ಮಾಡ್ತೀರಾ ಅಲ್ಲಿ? ಬಾತ್ರೂಮ್ ಕ್ಲೀನ್ ಮಾಡೋದು 3,000? ESI PF ಇಲ್ಲ? ಅಲ್ಲ, ನೀವು ಇದು ಟೆಂಡರ್ ಮೇಲೆ ಬಂದಿರೋದಾ? ಪರ್ಮೆಂಟಾ? 40 ವರ್ಷ ಆಯ್ತು ಪರ್ಮೆಂಟ್ ಆಗಿಲ್ಲ. ಇಲ್ಲಿ ಸೆಂಡ್ ಆಫ್ಗೆ ಊಟಕ್ಕೆ ಬಂದ್ರಿ ಪಾಪ. ನೀವು ಊಟ ಮಾಡಿದ್ರಾ? ಓಕೆ. ಹಿಂಗಾಗಿ ನೋಡಿ ಪಾಪ ನನ್ನ ತಾಯಿ ನೋಡಿ, ಸರ್ಕಾರದಲ್ಲಿ ಕನಿಷ್ಠ ವೇತನ ಅನ್ನೋದನ್ನ ಫಿಕ್ಸ್ ಮಾಡೋದೆ. ನನ್ನ ತಾಯಿಗೆ 3,000ಕ್ಕೆ ಬಾತ್ರೂಮ್ ತೊಳಿಸುವಂತ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಎಂತ ವಿಪರ್ಯಾಸ. ಬಡವರಾಗೇ ಇರಬೇಕು, ಶ್ರೀಮಂತರಾಗೇ ಇರಬೇಕು ಅಂತಕ್ಕಂಥದ್ದು ಇದನ್ನೇ ನೋಡಿ ಹೇಳಿರೋಂಥದ್ದು. ನನ್ನ ತಾಯಿ ಬಾತ್ರೂಮ್ ತೊಳೆಯಂತ ಕೆಲಸಕ್ಕೆ 3,000 ಕೊಡ್ತಾರೆ ಅಂತಾರಲ್ಲ. ನಾಚಿಕೆಗೇಡು ಸರ್ಕಾರ ಅನ್ಬೇಕಾ? ನಾಚಿಕೆಗೇಡು ಅಧಿಕಾರಿಗಳು ಅನ್ಬೇಕಾ? ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅಲ್ಲಪ್ಪ. ಇವ್ರ ತಾಯಿಯಂದಿರು ಈ ಥರ ಬಂದು ಬಾತ್ರೂಮ್ ತೊಳಿತಾರ 3,000ಕ್ಕೆ? ಈ ಅಯೋಗ್ಯರು ಮೋಜಿ ಮಸ್ತಿ ಮಾಡಕ್ ಬಂದಿರಲ್ಲ, ಅವಿವೇಕಿಗಳು. ಇವರು 3,000 ತಗೊಂಡು ಈ ಥರ ಮೋಜಿ ಮಸ್ತಿ ಮಾಡ್ತಾ ಇದ್ದಾರಾ? ನನ್ನ ತಾಯಿಗೆ 3,000 ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನು ಅನ್ಬೇಕು? ಇವ್ರಿಗೆ ಬಂಡ್ರಿಗೆ ಆಯ್ತಾ? ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋದು. ತಾಲೂಕು ಆಫೀಸ್ನಲ್ಲಿ ಬಾತ್ರೂಮ್ ತೊಳಿತಾವ್ರಂತೆ. ತಹಶೀಲ್ದಾರ್ ಸಾಹೇಬ್ರೆ, ಆ ತಾಯಿಗೆ ನೋಡಿ ಕನಿಷ್ಠ ವೇತನ ಕೊಡಿಸ್ತಾ ಇದ್ದ ಪಕ್ಷದಲ್ಲಿ ನೋಡಿ ಇದು ಒಂದು ಹೋರಾಟ ಆಯ್ತದೆ. ಈ ಹೋರಾಟ ಮಾಡಿ ಅವ್ರಿಗೆ
ಸರ್ಕಾರದ ನಿಯಮದಂತೆ 454 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ದಿನಕ್ಕೆ. ಒಂದು ದಿನಕ್ಕೆ ಸರ್ಕಾರ ಏನು ಮಾಡದೆ, ಸಾಮಾನ್ಯ ವೇತನ ಅಂದ್ಬಿಟ್ಟದೆ 454 ರೂಪಾಯಿ ಕೊಟ್ಟಿರೋಂಥದ್ದು. ಆದ್ದರಿಂದ ಅವರಿಗೆ ಈ ಕೂಡಲೇ ಅದನ್ನು ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ನೋಡೋಣ ಯಾರು ಬಂದಿದ್ದಾರೆ, ಏನೇನು ಇಲಾಖೆಯಲ್ಲಿ ಇದೆ ಅವ್ರಿಗೆ. ಯಾರು ಇವರು? ಅಧ್ಯಕ್ಷ ನೋಡಿ ಅಣ್ಣ ತಮ್ಮ ಹೆಸರು? ರಾಜೇಶ್. ಏನಾಗಿದ್ದೀರಿ?